ನಮಸ್ತೆ, ನಾನು ನಿಮ್ಮ ವೈದ್ಯ ಡಾಕ್ಟರ್ ರಾಜು ಗೊಂಚಿಗಾರ್, ಖ್ಯಾತ ಕಿವಿ ಮೂಗು ಗಂಟಲು ತಜ್ಞರು. ತೀವ್ರ ಬಿಸಿಲಿಗೆ ತೀವ್ರಗೊಂಡ ಗಂಟಲು ನೋವು ಆಹಾರ ಪಾನೀಯ ಸೇವನೆಗೂ ಮುನ್ನ ಇರಲಿ ಎಚ್ಚರ. ಶಿವರಾತ್ರಿಗೂ ಮುನ್ನವೇ ರಾಜ್ಯದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗುವ ಜತೆಗೆ ಧೂಳು ಮತ್ತು ಒಣಗಿದ ವಾತಾವರಣದಿಂದಾಗಿ ತತ್ತರಿಸಿರುವ ಜನತೆ ದಣಿವಾರಿಸಿಕೊಳ್ಳಲು ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಇವೆಲ್ಲದರ ಪರಿಣಾಮ ಆಸ್ಪತ್ರೆಗಳಲ್ಲಿ ಗಂಟಲು ಬೇನೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹಾಗೂ ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಗಂಟಲು ಕಟ್ಟಿದಂತಾಗುತ್ತದೆ, ಕಿವಿ ಕೆಳಭಾಗದಲ್ಲಿ ನೋವು, ನೀರು ಆಹಾರ ಸೇವನೆ ಕಷ್ಟ, ಒಣಕೆಮ್ಮು, ನೆಗಡಿ ಸಮಸ್ಯೆ, ತಲೆ ಮೈಕೈ ನೋವು ಕಾಡುತ್ತದೆ. ಉಲ್ಬಣಕ್ಕೇನು ಕಾರಣ? ಉದ್ಯೋಗ ಸೇರಿ ನಾನಾ ಕಾರಣಗಳಿಗೆ ಮನೆಯಿಂದ ಹೊರಹೋಗುವವರು ಬಿಸಿಲಿನಿಂದ ಬಾಯಾರಿಕೆ ನೀಗಿಸಿಕೊಳ್ಳಲು ತಂಪು ಪಾನೀಯ, ಕಬ್ಬಿನ ಹಾಲು, ಮಜ್ಜಿಗೆ, ಐಸ್ ಕ್ರೀಂ ಹಾಗೂ ಕಟ್ಪೂಟ್ಸ್ ಮೊರೆ ಹೋಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶುಚಿತ್ವಕ್ಕೆ ಒತ್ತು ನೀಡದ ಕಾರಣ ನೆಗಡಿ, ಕೆಮ್ಮು, ಗಂಟಲು ಬೇನೆಯಂತಹ ಸಮಸ್ಯೆಗಳು ಹೆಚ್ಚಿವೆ. ಧೂಳಿನ ಪರಿಣಾಮ ಹೆಚ್ಚು. ಅಲರ್ಜಿ ಸಮಸ್ಯೆ ಇರುವವರಿಗೆ ಒಣಗಿದ ವಾತಾವರಣ ತುಂಬಾ ಅಪಾಯ. ರೋಗನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಈ ವೈರಾಣು ಸೋಂಕು ಬೇಗ ಹರಡುತ್ತದೆ. ಜತೆಗೆ ವಾಹನಗಳು, ಕೈಗಾರಿಕೆಗಳ ಹೊರಸೂಸುವ ವಿಷಾನಿಲ ಸೇರಿ ವಾಯು ಮಾಲಿನ್ಯವು ಡಸ್ಟ್ ಅಲರ್ಜಿ ಹೆಚ್ಚಲು ಕಾರಣವಾಗಿದೆ. ಎಚ್ಚರಿಕೆ ಕ್ರಮಗಳೇನು? ಮನೆ ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಿ, ಗಂಟಲು ಒಣಗದಂತೆ ಮುನ್ನೆಚ್ಚರಿಕೆ ವಹಿಸಿ, ಶುದ್ಧ ನೀರು ಹಾಗೂ ದ್ರವಾಹಾರ ಹೆಚ್ಚು ಸೇವಿಸಿ, ಕೈ ತೊಳೆಯದೆ ಆಹಾರ ಸೇವಿಸಬೇಡಿ, ಶುದ್ಧ ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಿರಿ. ಮಸಾಲೆ, ಎಣ್ಣೆಯಲ್ಲಿ ಕರಿದ ಆಹಾರ ಬೇಡ. ಮನೆ ಆಹಾರ, ತರಕಾರಿ, ಗಂಜಿ, ಮಜ್ಜಿಗೆ ಬೆಸ್ಟ್. ಆಹಾರ ಪಾನೀಯ ಸೇವನೆಗೂ ಮುನ್ನ ಇರಲಿ ಎಚ್ಚರ.